ಹಿಂದಿನ ಕಾಲದಲ್ಲೆಲ್ಲ ರೂಢಿ ಮಾಡ್ಕೊ ಬಂದಿರೋದನ್ನ ಈಗಿನ ಜನರೇಷನ್ ಅವ್ರು ನಾವು ಮೂಢನಂಬಿಕೆ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಸತ್ಯ ಘಟನೆಗಳನ್ನ ನೋಡಿದ್ರೆ ನಿಜಾನೇ ಅಂತ ಅನ್ಸುತ್ತೆ. ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಅಯ್ಯಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್. ಕೆಲವೊಂದು ವಿಷಯಗಳಲ್ಲಿ ಸೈನ್ಸ್ ಇಂದ ಆಗದೆ ಇರೋದು ದೇವ್ರ ಪವಾಡಗಳಿಂದ ಆಗಿರೋದನ್ನ ಕೂಡ ನಾವು ನೋಡಿದೀವಿ. ನಮ್ಮೂರಿಂದ 1 ಕಿಲೋಮೀಟರ್ ಮುಂದೆ ಇರುವಂತ ಮುನಿಗುಡಿ ದೇವಸ್ಥಾನ ಇದು. ಸೊ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಹೊಸತಡ್ಕಲ್ಲಿ ಇಲ್ಲೋಗಿ ಕೋಳಿ ಇಲ್ಲ ಮರಿ ಏನ್ ಒಪ್ಕೊಂಡಿರ್ತೀವೋ ಹರಕೆಲಿ ಅದನ್ನ ಹೋಗಿ ಒಪ್ಸಿ ಅಲ್ಲೇ ಕೂದು ಅಡ್ಗೆ ಎಲ್ಲ ಮಾಡಿ ದೇವ್ರಿಗೂ ಕೂಡ ಎಡೆ ಇಟ್ಟು ನಾವು ಅಲ್ಲೇ ಊಟನ ಮಾಡ್ಕೊಂಡ್ ಬರ್ತೀವಿ. ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಮಕ್ಳಾಗದೆ ಇರೋರು ಬಂದು ಹರಕೆನ ಹೊತ್ಕೊಳ್ತಾರೆ. ನಮ್ಗೆ ಮಕ್ಳಾದ್ರೆ ಹಿಂಗೆ ನಾವ್ ಏನ್ ಹರಕೆ ಹೊತ್ಕೊಂಡಿರ್ತೀವೋ ಅದನ್ನ ಬಂದು ನಿಮ್ ಹತ್ರ ತೀರ್ಸ್ತೀವಿ ವರ್ಷ ವರ್ಷ ಅಂತ. ಸೊ ನಮ್ಮೂರಲ್ಲಿ ಪ್ರತಿ ವರ್ಷನೂ ಕೂಡ ಯುಗಾದಿ ಹಬ್ಬದಲ್ಲಿ ಯಾರ್ಯಾರು ಹರಕೆ ಹೊತ್ಕೊಂಡಿರ್ತಾರೋ ಅವರೆಲ್ಲ ಬಂದು ಇಲ್ಲಿ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ. ಇನ್ನು ನಾವು ಹೋಗೋಷ್ಟ್ರಲ್ಲೇನೆ ಸ್ವಲ್ಪ ಲೇಟ್ ಆಗಿತ್ತು. ಎಲ್ಲರೂ ಅಡುಗೆ ಮಾಡ್ಕೊಂಡು ಊಟನೇ ಮಾಡ್ಕೊಂಡಿದ್ರು. ಇನ್ನು ನಮ್ಮ ದೊಡ್ಡಮ್ಮವ್ರ ಜೊತೆ ಬಂದಿದ್ದಿದ್ದು ನಾನು, ನಮ್ಮ ದೊಡ್ಡಮ್ಮ, ಅಕ್ಕ, ಭಾವ ನಾವೆಲ್ಲರೂ ಕೂಡ ಹೋಗಿದ್ವಿ. ನಾವು ಕೂಡ ಹೋಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡ್ಕೊಂಡು ಇನ್ನು ಅಡುಗೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಶಿವನು ಕೂಡ ಬಂದಿದ್ರು. ಬಿಸಿಲು ಅಂತೇಳಿ ಹೋಗಲ್ಲಿ ನಳ್ಳಲ್ಲಿ ನಿಂತಿದ್ದಾರೆ. ಇನ್ನು ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಒಟ್ಟಿಗೆ ಫಸ್ಟ್ ದೇವ್ರಿಗೆ ಎಡೆನ ಇಟ್ಬಿಟ್ಟು ಪೂಜೆನ ಮಾಡಿ ಅದೆಲ್ಲ ಆದ್ಮೇಲೆ ನಾವು ಕೂಡ ಊಟನ ಮಾಡ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಅದೆಲ್ಲ ಆದ್ಮೇಲೆ ಮನೆಗೆ ಬಂದು ಊಟನ ಮಾಡೋದು. ಸೊ ಇನ್ನು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೈತೆ. ನಾವು ಕೂಡ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದೆ ಅಕ್ಕ ಬಿಸಿ ಬಿಸಿ ಕಬಾಬ್ನ ಕೊಟ್ಲು. ಸೊ ಕಬಾಬ್ನೆಲ್ಲ ಟೇಸ್ಟ್ ಮಾಡ್ಕೊಂಡು ಬೇಜಾರಾಗ್ತಿತ್ತು. ಸೊ ನಾವು ಕೂಡ ಒಂದು ಆಟ ಆಡೋಣ ಅಂತೇಳಿ ಇಲ್ಲಿ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನಾನು, ಅಕ್ಕ, ಭಾವ, ಶಿವು ಎಲ್ಲರೂ ಕುಂತ್ಕೊಂಡು ಇಸ್ಪೀಟ್ನ ಆಡ್ತಾ ಇದ್ವಿ. ಸೊ ಶಿವಗಂತೂ ಫಸ್ಟ್ ಟೈಮು ಅವ್ರಿಗೆ ಆಡಕ್ಕೆ ಬರ್ತಾ ಇರ್ಲಿಲ್ಲ. ಫನ್ನಿಯಾಗಿ ಚೆನ್ನಾಗಿತ್ತು. ಸೊ ಹೇಗಿತ್ತು ನಮ್ಮ ಹೊಸ್ದಡ್ಕೊ ಅಂತ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ.